ಮುದ್ದು ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ಎಲ್ರು ಹೇಗಿದ್ದೀರಾ ಸ್ನೇಹಿತರೆ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಖುಷಿ ಆಗ್ತಿದೆ ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ ನನ್ನ ತವರು ಮನೆ, ತವರು ಜಿಲ್ಲೆ, ನಮ್ಮ ತುಮಕೂರಿಗೆ ಭೇಟಿ ಕೊಡ್ತಾ ಇದ್ದೀವಿ ಸ್ನೇಹಿತರೆ. ತುಮಕೂರಿಗೆ ಅಂದ್ರೆ ತುಮಕೂರು ಅಕ್ಕಪಕ್ಕ ಸುತ್ತಮುತ್ತ ಬರುವಂತ ಪ್ರಸಿದ್ಧವಾದ ಒಂದು ಸ್ಥಳಗಳಿಗೆ ಭೇಟಿ ಕೊಡ್ತಾ ಇದೀವಿ. ಹಾಗಾಗಿ ನಿಮ್ಮೆಲ್ರಿಗೂ ಬನ್ನಿ, ಪರಿಚಯ ಮಾಡ್ಕೊಳ್ಳೋಣ. ನಮ್ ಜೊತೆ ನೀವು ಬನ್ನಿ ಸ್ನೇಹಿತರೆ. ಮೊದ್ಲಿಗೆ ಎಲ್ರಿಗೂ ಒಂದು ಹೇಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲ ಫುಲ್ ನಮ್ ಫ್ಯಾಮಿಲಿ ಎಲ್ಲ ಮೆಂಬರ್ಸ್ ಎಲ್ಲ ಇದ್ದಾರೆ. ಇನ್ನ ಸ್ವಲ್ಪ ಜನ ಇರ್ಬೇಕಿತ್ತು ಸ್ನೇಹಿತರೆ, ಆದ್ರೆ ಸ್ವಲ್ಪ ಇದ್ದಷ್ಟು ಜನ ಅಷ್ಟೇ ಹೋಗ್ತಾ ಇದೀವಿ. ಕೆಲವರು ಬರೋದಿಕ್ ಆಗಲ್ಲ ಅಂದ್ರೆ, ಕೆಲವರು ಬಂದಿರ್ಲಿಲ್ಲ, ಇನ್ ಕೆಲವರು ಬರ್ತೀವಿ ಅಂದ್ರು. ಯಾರು ಬರ್ತಾರ ಅವ್ರಿಗೆಲ್ಲ ಕರ್ಕೊಂಡು ಹೊರಟಿರುವಂತದ್ದು ಸ್ನೇಹಿತರೆ. ಹಾಗೇನೆ ನೋಡಿ, ಇಲ್ಲಿ ಮಕ್ಳುಗಳಿದ್ರೆ ಹಾಗೆ ಅಲ್ಲ ಸ್ನೇಹಿತರೆ, ಅವರಿಗೆ ಫುಲ್ ಒಂದು ಹಾಗೆ ಸುಮ್ನೆ ಕೂತ್ಕೊಳ್ಳೋದಕ್ಕೆ ಬೋರ್ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಅವ್ರಿಗೆ ಡ್ಯಾನ್ಸ್ ಬೇಕು. ಹಾಗಾಗಿ ನಮ್ಮ ಊರ್ ಬಿಟ್ಟು ಹಿರಿಯೂರ್ ಬಿಟ್ಟಿದ ತಕ್ಷಣನೇ ಎಲ್ರು ಡ್ಯಾನ್ಸ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ನಮಗಂತೂ ಒಂದ್ ಸ್ಟೆಪ್ಪನು ಹಾಕೋದಕ್ಕೆ ಬರೋದಿಲ್ಲ ಸ್ನೇಹಿತರೆ. ಇಲ್ಲಿ ನನ್ ಮಗ ಡ್ಯಾನ್ಸ್ ಮಾಡ್ತಾ ಇದ್ದಾನಲ್ಲ, ಇವನಿದ್ರು ಮಾತ್ರ ತುಂಬಾನೇ ಫುಲ್ ಎಂಜಾಯ್ ಮಾಡ್ತೀವಿ ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಅವನು. ಡ್ಯಾನ್ಸ್ ಅಷ್ಟೇನೆ, ಹಾಡು ಹೇಳೋದ್ರಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾತ್ರ ಸಖತ್ತಾಗಿ ಮಾಡ್ತಾನೆ. ಹಾಗೇನೆ ನಮ್ಮ ಅಕ್ಕನ್ ಕರ್ಕೊಂಡು, ಅತ್ತೆ ಆಗ್ಬೇಕಲ್ಲ, ಹಾಗಾಗಿ ಅತ್ತೆ ಬಾ ಇಲ್ಲಿ ಅಂತ ಹೇಳಿ ಎಲ್ರ ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತಾ ಬದುಕಿನ ಜಂಜಾಟಗಳ ನಡುವೆ ಸ್ನೇಹಿತರೆ ಈ ತರದ್ದು ಒಂದು ರಿಲೀಫ್ ಅನ್ನೋದು ಬೇಕನ್ಸುತ್ತೆ ಸ್ನೇಹಿತರೆ. ಅಂದ್ರೆ ಈ ತರ ಎಲ್ಲರೂ ಸೇರಿ ಒಟ್ಟಾಗಿ ಸಂಭ್ರಮಿಸಿದಾಗ ನಿಜವಾಗ್ಲೂ ತುಂಬಾನೇ ಖುಷಿ ಇರುತ್ತೆ ಸ್ನೇಹಿತರೆ. ಖುಷಿ ಮನೆ ಮಾಡಿರುತ್ತೆ ಅಂತಾನೆ ಹೇಳ್ಬೋದು. ಇದೆಲ್ಲದಕ್ಕೂ ಕಾರಣ ನಮ್ಮ ಮನಸ್ಸೇ ಸ್ನೇಹಿತರೆ. ನಮ್ಮ ಮನಸ್ಸು ಈಗ ಎಲ್ಲರ ಜೊತೆ ಹೊಂದ್ಕೊಳ್ಬೇಕಂದ್ರೆ ಖಂಡಿತವಾಗ್ಲೂ ಹೊಂದ್ಕೊಳ್ತೀವಿ. ಸ್ವಲ್ಪ ಇದು ಆಯ್ತಂದ್ರೆ ಖಂಡಿತ ಹೊಂದ್ಕೊಳ್ಳೋದಿಲ್ಲ. ಹಾಗಾಗಿ ಅದು ನಮ್ಮ ಮನಸ್ಸಿನ ಮೇಲೆನೆ ಸ್ನೇಹಿತರೆ. ನಂತರ ಇಲ್ಲಿ ದೇವಸ್ಥಾನದ ಹತ್ರ ಬಂದು, ಅಲ್ಲಿ ಒಂದು ನೀರಿನ ತೊಟ್ಟಿ ಇದೆ, ಕೈಕಾಲ್ ಮುಖ ಎಲ್ಲ ತೊಳ್ಕೊಂಡು, ಹಾಗೇನೆ ಇಲ್ಲಿ ಪಕ್ಕದಲ್ಲೇ ಕಲ್ಯಾಣಿ ಇದೆಯಲ್ಲ, ಇಲ್ಲಿಗೆ ಬಂದ್ವಿ ಸ್ನೇಹಿತರೆ. ಇದು 2ನೇ ಸಲ ನಾವು ಬರ್ತಾ ಇರೋದು. ಹೋದ್ ಸಲ ಸಂಜೆ ಟೈಮಲ್ಲಿ ಬಂದಿದ್ವಿ, ಈ ಸಲ ಬೆಳಿಗ್ಗೆನೆ ಬಂದಿದ್ವಿ. 7 ಗಂಟೆ 20 ನಿಮಿಷ 7:15 ಆಗ್ತಾ ಇತ್ತು ನಾವು ಟೈಮ್ ಬಂದು. ಆ ಟೈಮಲ್ಲಿ ಸ್ನೇಹಿತರೆ ಇನ್ನ ಎಳೆ ಬಿಸಿಲು ಬೀಳ್ತಾ ಆಯ್ತು. ಇಲ್ಲಿ ಯಾರು ನಾವು ನೀರಿಗೆಲ್ಲ ಇಳಿಯೋದು ಈ ರೀತಿಯಾಗಿ ಏನು ಮಾಡ್ಲಿಲ್ಲ ಸ್ನೇಹಿತರೆ. ಆಗಿನ ಸ್ವಲ್ಪ ನೀರು ತಗೊಂಡು ಎಲ್ಲರೂ ತಲೆ ಮೇಲೆ ಹಾಕೊಂಡು, ನಂತರ ಒಂದು ಗ್ರೂಪ್ ಫೋಟೋಗಳು, ಹಾಗೆ ಸಿಂಗಲ್ ಫೋಟೋ ತೆಗೆಸ್ಕೊಳ್ಬೇಕಂದ್ರೆ ಸಿಂಗಲ್ ಫೋಟೋಗಳು ಎಲ್ಲ ತೆಗೆಸ್ಕೊಂಡು, ಅಷ್ಟರಲ್ಲಿ ಬೇಗ ಟೈಮ್ ಆಗುತ್ತೆ, ನೀವು ಬನ್ರಿ ಅಂತ ಈ ರೀತಿಯಾಗಿ ಇದು ಮಾಡ್ತಿದ್ರು. ಹಾಗೆ ನಾವು ಚಿಕ್ಕಪ್ಪ ನೋಡಿ ಎಲ್ಲರನ್ನೂ ಕರಿತಾ ಇದ್ರು ಮಕ್ಕಳನ್ನ, ಬಂದ್ರು ಬೇಗ ಫೋಟೋ ತೆಗೆಸ್ಕೊಳ್ಳೋಣ, ಒಂದು ಮುಂದಿನ ಪ್ಲೇಸಿಗೆ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂತ. ಹಾಗಾಗಿ ಎಲ್ಲ ಮಕ್ಳುಗಳು ನಿಂತ್ಕೊಳ್ತಾ ಇದ್ದಾರೆ. ಅವ್ರಿಗಿನ್ನ ಸ್ವಲ್ಪ ಬೆಳಗ್ಗೆ ಬೇಗ ಇದ್ದಿದ್ರಲ್ಲ, ಹಾಗಾಗಿ ಇನ್ನ ಸ್ವಲ್ಪ ಎಲ್ಲರೂ ನಿದ್ದೆ ಮೂಡಲಿದ್ದಾರೆ ಅಂತಾನೆ ಹೇಳ್ಬೋದು. ನೋಡಿ, ಎಲ್ಲರೂ ನಿಂತ್ಕೊಳ್ತಾ ಇದಾರೆ. ನಮ್ಮ ಪಾಪನು ಅಷ್ಟೇ, ಅವನಿಗೂ ಬೇಗ ಏಳ್ಸಿ ಸ್ನಾನ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ರಿಂದ ಅವನಿಗೂ ಸ್ವಲ್ಪ ಇನ್ನ ನಿದ್ದೆ ಮೂಡ ಅಂತಾನೆ ಹೇಳ್ಬೋದು. ಹಾಗೇನೆ ಮಗಳೂನು ಫೋಟೋ ತೆಕ್ಕೊಳ್ತಾ ಇದ್ಲು. ನಾನು ಹಾಗೇನೆ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡು ಒಂದೆರಡು ಫೋಟೋಗಳು ತೆಕ್ಕೊಂಡೆ ಸ್ನೇಹಿತರೆ. ಇಲ್ಲಿ ನೋಡಿ, ಮಕ್ಳುಗಳೆಲ್ಲ ಯಾವ ರೀತಿಯಾಗಿ ಕಾಣ್ತಾ ಇದಾರೆ, ತುಂಬಾ ಖುಷಿ ಅನ್ಸುತ್ತೆ. ಬನ್ನಿ ದೇವಸ್ಥಾನದ ಹತ್ರ ಹೋಗೋಣ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಸ್ನೇಹಿತರೆ, ಇಲ್ಲಿ ಬಂದಿದ್ದೀವಿ. ಇದನ್ನ ಓಪನ್ ಇಲ್ಲ, 9 ಗಂಟೆ ಮೇಲ್ಪಟ್ಟು ಅಂತ ಹೇಳ್ತಾ ಇದ್ದಾರೆ. ನೋಡೋಣ. 2 ಸಲ ಬಂದಿದ್ದೀವಿ, 2 ಸಲನೂ ಓಪನ್ ಇಲ್ಲ, ದರ್ಶನ ಆಗಲಿಲ್ಲ. ಬರ್ರ ನೋಡಿ, ಎಷ್ಟು ಚೆನ್ನಾಗಿದೆ. ಹಳೆ ಕಾಲದ ಮರದ್ದು ಅಲ್ಲಕ್ಕ, ಮರದ್ದು ಇದು ನೋಡಿ ಎಷ್ಟು ದಪ್ಪ ಇದೆ. ಶ್ರೀ ಬಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಸ್ನೇಹಿತರೆ. ಹಳೇ ಕಾಲದ ದೇವಸ್ಥಾನ, ಪುರಾತನ ದೇವಸ್ಥಾನ, ಎಷ್ಟು ಚಂದ ಇದೆ ನೋಡಿ. 2 ಸಲ ಬಂದು 2 ಸಲ ನಮಗೆ ದರ್ಶನನೇ ಸಿಗಲಿಲ್ಲ.
ಸ್ನೇಹಿತರೆ. ಅಲ್ಲಿ ಬಾಗ್ಲು ಇನ್ನೂ ಓಪನ್ ಇರ್ಲಿಲ್ಲಲ್ಲ, ಹಾಗಾಗಿ ಅಲ್ಲೆಲ್ಲ ಸ್ವಲ್ಪ ನೋಡ್ಕೊಂಡು ಹಾಗೇನೆ ನಮ್ಮ ಮುಂದಿನ ಪಯಣ ಸಾಗ್ತಾ ಇದೆ. ಎಲ್ಲಿಗೆ ಅಂದ್ರೆ ನಮ್ಮ ದೇವರಾಯನ ದುರ್ಗ ನಾಮದ ಚಿಲುಮೆ ಕಡೆ ಸ್ನೇಹಿತರೆ. ಬನ್ನಿ ನೀವೆಲ್ರು ನಮ್ ಜೊತೆ, ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೀನಿ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ಎಲ್ರನ್ನ ನೋಡಿರ್ತಾರೆ ಸ್ನೇಹಿತರೆ. ಇವಾಗಂತೂ ಎಲ್ಲಾ ಪ್ಲೇಸ್ಗಳನ್ನ ಎಲ್ರು ನೋಡಿರ್ತಾರೆ ಸ್ನೇಹಿತರೆ. ಮುಂಚೆ ಎಲ್ಲ ಎಲ್ಲೋ ಅಲ್ಲಿ ಇಲ್ಲಿ ಒಬ್ರೊಬ್ರು ಅನ್ನೋ ತರ ಇರ್ತಾ ಇದ್ರು. ಆದ್ರೆ ಈಗಿನ ಕಾಲದಲ್ಲಿ ಹಾಗಲ್ಲ, ಎಲ್ರು ಎಲ್ಲಾ ಪ್ಲೇಸ್ ನೋಡ್ತಾರೆ, ಹೋಗ್ ಬರ್ತಾರೆ. ಅಷ್ಟು ಇದು ಇದೆ ಸ್ನೇಹಿತರೆ, ಸೌಲಭ್ಯಗಳು. ಮುಂಚೆ ಆ ರೀತಿಯಾಗಿ ಇರ್ಲಿಲ್ಲ. ನೋಡಿ ನಮ್ಮ ಪಯಣ ಇಲ್ಲಿಗೆ ಬಂದ್ವಿ. ಹಾಗೇನೆ ಇಲ್ಲೆಲ್ಲ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಟಿಕೆಟ್ಸ್ ಎಲ್ಲ ತಗೊಂಡು ಒಳಗಡೆ ಹೋಗ್ಬೇಕು. ಈಗ ಎಲ್ಲ ಟಿಕೆಟ್ ತಗೊಂಡ್ರಲ್ವಾ, ತಗೊಂಡಿದ ನಂತರದಲ್ಲಿ ಒಳಗಡೆ ಹೋಗ್ತಾರೆ. ನಾಮದ ಚಿಲುಮೆ ಜಿಂಕೆವನ ತುಮಕೂರು ವಲಯ ಸ್ನೇಹಿತರೆ. ಇದನ್ನ ನೋಡಿದ ತಕ್ಷಣ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಹಾಗೇನೆ ಇನ್ನೊಂದೇನಂದ್ರೆ, ನನಗಿಲ್ಲಿ ಎಲ್ಲ ಔಷಧೀಯ ಸಸ್ಯಗಳೆಲ್ಲ ತುಂಬಾ ಮಾರಾಟ ಮಾಡ್ತಾ ಇದ್ರು ಮುಂಚೆ. ಆ ಟೈಮಲ್ಲಿ ನನಗೆ ತಗೊಳ್ಬೇಕಂದ್ರೆ ಅವಾಗ ಅಷ್ಟು ನಮಗ್ ಜಾಗ ಎಲ್ಲ ಇರ್ಲಿಲ್ಲಲ್ಲ, ಅಷ್ಟು ಇದಿರ್ಲಿಲ್ಲ. ಇವಾಗ ತಗೊಂಡು ಬೆಳೆಸ್ಬೇಕನ್ನೋ ಅಂತ ಇದೆ ಸ್ನೇಹಿತರೆ. ಆದ್ರೆ ಈ ಸಲ ಇರ್ಲೇ ಇಲ್ಲ. ಮುಂಚೆ ಎಲ್ಲ ಮಾರ್ತಾ ಇದ್ರು 10 ರೂಪಾಯಿಗೆ ಒಂದೊಂದು ಸಸ್ಯಗಳು 5 ರೂಪಾಯಿ ಇತ್ತು. ಇವಾಗೆಲ್ಲ ಇರ್ತವೆ. ಈ ಸಲ ಇದ್ರೆ ತಗೊಂಡ್ ಹೋಗ್ಬೇಕನ್ನೋ ಒಂದು ಆಸೆ ಇತ್ತು, ಆದ್ರೆ ಇರ್ಲಿಲ್ಲ ಸ್ನೇಹಿತರೆ. ಪರವಾಗಿಲ್ಲ, ಹಾಗೇನೆ ಎಲ್ಲರೂ ಹೋಗ್ತಾ ಇದೀವಿ. ನೋಡಿ ನಮ್ಮ ಸವಾರಿ ಎಲ್ಲ ಹೊರಡ್ತಾ ಇದೆ. ನೋಡಿ ಬಂದ್ಬಿಟ್ಟು ಎಲ್ಲ ನಮ್ಮ ಆರಾಧ್ಯ ದೈವಗಳಂತ ಕಾಣುವಂತದೆ. ಅದಾಗಿದ್ದ ನಂತರದಲ್ಲಿ ಜಿಂಕೆಗಳು, ಮಕ್ಕಳಂತೂ ಎಲ್ಲ ನೋಡಿದ ತಕ್ಷಣ ತುಂಬಾನೇ ಖುಷಿ ಆದ್ರ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡು ಅಂತೇಳಿ ಹಾಗೆ ಬೆಟ್ಟ ನೋಡಿ ಕಾಣಿಸ್ತಾ ಇದೆ. ಎಷ್ಟು ಚೆನ್ನಾಗಿ ಈ ಒಂದು ಮರ ಗಿಡಗಳ ಮಧ್ಯದಲ್ಲಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ. ಇನ್ನು ಮುಂದೆಲ್ಲ ಯಾವ ಪ್ಲೇಸ್ ಹೋಗಿದ್ವಿ ಅನ್ನೋಂಥದ್ದೆಲ್ಲ ಇದೆ ಸ್ನೇಹಿತರೆ. ನೋಡೋದು ತುಂಬಾನೇ ಖುಷಿ ಅನ್ಸುತ್ತೆ. ಹಾಗೇನೆ ಈ ಸಲ ಗೊರವನಹಳ್ಳಿ ಮಹಾಲಕ್ಷ್ಮಿ ತಾಯಿ ಸನ್ನಿಧಾನಕ್ಕೆ ಈ ಸಲ ಹೋಗ್ಲಿಲ್ಲ, ಹೋದ್ ಸಲ ಹೋಗಿದ್ದಲ್ಲ. ಹಾಗಾಗಿ ನೋಡಿದ ಪ್ಲೇಸ್ ಏನ್ ನೋಡೋದು, ಮತ್ತೆ ಬೇರೆ ಕಡೆ ಹೋಗೋಣ ಅಂತೇಳಿ ನಮ್ಮ ಸವಾರಿ ಈ ಕಡೆ ಬಂದಿದೆ. ಹಾಗೇನೆ ಜಿಂಕೆಗಳು ನೋಡಿ ಎಷ್ಟು ಚಂದ ಇದೆ ಸ್ನೇಹಿತರೆ. ನಾನು ಇದು ಬಂದ್ಬಿಟ್ಟು 6ನೇ ಸಲ ದಿನ ಇರ್ಬೋದು ಸ್ನೇಹಿತರೆ. ಎಷ್ಟು ತುಂಬಾನೇ ಖುಷಿ ಅನಿಸ್ತು. ನಾವು ಮುಂಚೆ ಸ್ನೇಹಿತರೆ ಈ ರೀತಿಯಾಗಿ ಏನು ಇರ್ಲಿಲ್ಲ ಸ್ನೇಹಿತರೆ. ಏನೆಲ್ಲ ಈ ತರ ಇದನ್ನ ಹಾಕಿದ್ರಲ್ವಾ, ಏನಿರ್ಲಿಲ್ಲ, ಎಲ್ಲ ಫ್ರೀ ಆಗಿರ್ತಿತ್ತು. ಇವಾಗ ಬಂದ್ಬಿಟ್ಟು ಎಲ್ಲ ಈ ರೀತಿಯಾಗಿ ಮಾಡಿದ್ರು. ಅವಾಗಿನ ಅಷ್ಟು ಫೇಮಸ್ ಎಲ್ಲ ಇರ್ಲಿಲ್ಲ. ಎಲ್ಲ ಅಪರೂಪಕ್ಕೆ ಅಲ್ಲಿ ಇಲ್ಲಿ ಒಬ್ಬರಿಗೆ ಈ ರೀತಿಯಾಗಿ ಗೊತ್ತಿದ್ದಂಥದ್ದು. ಆದ್ರೆ ಇವಾಗ ಎಲ್ಲರನ್ನ ಪ್ರವಾಸನ ಖಂಡಿತವಾಗಿ ನಾನು ಎಲ್ಲ ನೋಡ್ತಾ ಇರ್ತೀನಿ, ಎಷ್ಟು ಇದಾಗಿ ಬರ್ತಾರೆ. ಆದ್ರೆ ನಮಗೆ ಅಂದ್ರೆ ಸ್ವಲ್ಪ ನಾವು ದೂರ ಇರೋದ್ರಿಂದ ವರ್ಷಕ್ಕೊಂದ್ಸಲ ಬರೋದ್ರಿಂದ ಈ ರೀತಿಯಾಗಿ ನಮ್ಗೆ ಅಪರೂಪ ಅನ್ಸುತ್ತೆ ಸ್ನೇಹಿತರೆ. ಎಷ್ಟು ಚೆನ್ನಾಗಿದೆ, ನಮ್ಮ ಮಕ್ಕಳೆಲ್ಲ ಎಷ್ಟು ಖುಷಿ ಪಟ್ರು ಸಂಭ್ರಮಿಸಿದ್ರು ಅಂತೇಳಿ ನೋಡ್ಕೊಂಡ್ ಬನ್ನಿ ಸ್ನೇಹಿತರೆ. ಇಲ್ಲಿ ದಾಸ್ತಾನು ಕೊಠಡಿ ಅಂತ ಹಾಕಿದ್ದಾರೆ ಸ್ನೇಹಿತರೆ. ನೋಡಿ ಎಷ್ಟು ಚಂದ ಇದೆ. ಕನಕಾಂಬರುವಿನ ಗಿಡ ಎಲ್ಲ ಮಳೆ ಇಲ್ದಿದ್ದಕ್ಕೆಲ್ಲ ಬಾಡೋಗಿದೆ, ಬೇಸಿಗೆ ಎಲ್ಲ. ಹಾಗಾಗಿ ನೋಡಿ ಮಳೆಗಾಲದಲ್ಲಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಬೆಟ್ಟ ಹೇಗೆ ಕಾಣಿಸ್ತಾ ಇದೆ ಇಲ್ಲಿಂದ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗೆಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಪ್ರಕೃತಿ ಸೌಂದರ್ಯನೇ ಆಗಿ ಸ್ನೇಹಿತರೆ, ತುಂಬಾ ಚೆಂದಾಗಿ ಚಿಲಿಪಿಲಿ ಅಕ್ಕಿಗಳ ನಾದ, ಕಲರವ ಒಂದಿದು ನೋಡಿ. ಎಲ್ಲ ತಾರೆ ಮರ ಸ್ನೇಹಿತರೆ. ಎಲ್ಲ ಹಳಲೆಕಾಯಿ ಮರ, ಬೆಟ್ಟದ ನೆಲ್ಲಿ, ಅದು ಹಾಗೆಯೇ ಒಣಕೊಂಡೇ ಹೋಗಿದೆ ಸ್ವಲ್ಪ.
ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ. ಅಂದರೆ ಸ್ವಲ್ಪ ಮುಂಚಾಗಿದ್ದಕ್ಕಿಂತ ಹೋಲಿಸ್ಕೊಂಡ್ರೆ ಇವಾಗ ಚೆನ್ನಾಗಿದೆ. ಆದರೆ ಮಳೆಗಾಲದವ್ರು ಬರಬೇಕು, ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ನೋಡಿದ್ರೆ ನಿಜವಾಗ್ಲೂ ಮಸಾಲೆನೇ ಇದೆಯೇನೋ ಅನ್ನೋ ರೀತಿಯಾಗಿ ಕಾಣಿಸ್ತಾ ಇದೆ. ಎಷ್ಟು ಚೆಂದ ಇದೆ ನೋಡಿ. ಬೇಸಿಗೆಗಿಂತ ಮಳೆಗಾಲದಲ್ಲಿ ಮನಸ್ಸಿಗೆ ಮುದ ನೀಡುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಆ ಪಕ್ಷಿಗಳ ನಾದ ನೋಡಿ ಎಷ್ಟು ಚೆಂದ ಕೇಳಿಸ್ತಾ ಇದೆ. ಇಲ್ಲೇ ಪಾದರಕ್ಷೆಗಳನ್ನು ಇಲ್ಲಿಯೇ ಬಿಡಿ. ನಾಮದ ಚಿಲುಮೆ ಸ್ನೇಹಿತರೆ, ಬನ್ನಿ ನೋಡಿ ಎಷ್ಟು ಚಂದ ಕೆಂಕಸ್ರೆ ಹೂವು ಅಂತ ಏನು ಚಂದ ಕಾಣಿಸ್ತಾ ಇದೆ. ಫೋಟೋ ತೆಗೆಯುತ್ತೆ ಸ್ನ್ಯಾಪಲ್ಲಿ, ಚೆನ್ನಾಗಿದೆ ನೋಡಿ. ಹೂನಪ್ಪ, ಕೆಳಗಿರೋ ನಾಮದ ಚಿಲುಮೆ ಸ್ನೇಹಿತರೆ. ನೀರು ನೋಡಿ ಯಾವ ರೀತಿಯಾಗಿ ಸಣ್ಣದಾಗಿ ಹರಿತಾ ಇರುತ್ತೆ. ಇಲ್ಲಿ ಎಲ್ಲ ಕತೆ ಎಲ್ಲ ಇದು ಏನಕ್ಕಿದೆ ಹೆಸರು ಕರೀತಾರೆ ಎಲ್ಲ ಇದೆ. ಅದೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೆ, ಅದೆಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಆಗಿದೆ ಸ್ನೇಹಿತರೆ. ಹಾಗೆನೇ ನಾವೆಲ್ಲ ಸ್ವಲ್ಪ ನೀರೆಲ್ಲ ತುಂಬಿಕೊಂಡು ನೀರೆಲ್ಲ ಕುಡಿದು ಸಾಕಾಗೋಷ್ಟು ನೀರು ಕುಡಿದ್ವಿ ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ ಕೆಳಗಿಂದ ನಡ್ಕೊಂಡು ಹೋಗಿದ್ವಲ್ವಾ, ಹಾಗಾಗಿ ನೀರು ಮಾತ್ರ ತುಂಬಾನೇ ರುಚಿಯಾಗಿ ತಣ್ಣಗೆ ಎಷ್ಟು ಚೆನ್ನಾಗಿತ್ತು, ತುಂಬಾ ರುಚಿಯಾಗಿತ್ತು ಅಂತಾನೆ ಹೇಳ್ಬೋದು. ನೀರು ಕುಡಿದು ನಂತರದಲ್ಲಿ ಎಲ್ಲರ ಮೇಲ್ಗಡೆ ಮತ್ತೆ ಕಲ್ಗಳೆಲ್ಲ ಇದೆಯಲ್ಲ ಅಲ್ಲೆಲ್ಲ ಫೋಟೋಗಳೆಲ್ಲ ತೆಕ್ಕೊಂಡು ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೀನಿ. ಮಿಸ್ ಆಗಿದೆ ಸ್ನೇಹಿತರೆ ತುಂಬಾ ಕ್ಲಿಪ್ಪಿಂಗ್ಸ್ಗಳು. ನಂತರ ಇಲ್ಲಿ ನಾವು ಶ್ರೀ ಬಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅಲ್ಲಿ ಫೋಟೋಗಳು ತೆಕ್ಕೊಂಡಿರುವಂಥದ್ದು. ಹಾಗೇನೆ ಇದ್ರ ಜೊತೆನೆ ಫೋಟೋಗಳು ಇತ್ತು ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ಹಾಗೇನೆ ಒಂದೊಂದು ಫೋಟೋಗಳೆಲ್ಲ ಹಾಕಿರ್ತೀನಿ, ನೋಡ್ಕೊಂಡ್ ಬನ್ನಿ ಸ್ನೇಹಿತರೆ. ಹಾಗೇನೆ ನೋಡಿ ಇಲ್ಲೆಲ್ರು ಈ ಫೋಟೋಗಳು ಎಲ್ಲ ತುಂಬಾನೇ ಚೆನ್ನಾಗಿ ಬಂದಿದೆ ಬೆಳಗ್ಗೆನೆ ಅಲ್ಲ. ಹಾಗೇನೆ ನೋಡಿ ಇಲ್ಲಿ ಸಣ್ಣ ಪಾಪುಗಳೆರಡು ಅವ್ರ ಅಮ್ಮನ ಜೊತೆ ಎಷ್ಟು ಮುದ್ದಾಗಿದಾವ್ ನೋಡಿ. ಅದು ಅಂತ ತುಂಬಾ ಚಂದ ಕಾಣ್ತಾ ಇತ್ತು. ಹಾಗಾಗಿ ಎಲ್ಲ ಒಂದೊಂದು ಫೋಟೋಗಳೆಲ್ಲ ತೆಕ್ಕೊಂಡಿದ್ದಾವಿದ್ವಲ್ಲ ಅದೆಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೇನೆ ಇಲ್ಲಿ ನೋಡಿ ಚಿಲುಮೆ ರೀತಿಯಾಗಿ, ಇದಕ್ಕೆ ನಾಮದ ಚಿಲುಮೆ ಅಂತ ಕರೆಯೋದು. ಇದಕ್ಕೆಲ್ಲ ₹1 ₹5 ಇದನ್ನು ಹಾಕ್ತಾ ಇರ್ತಾರೆ. ಹಾಗೇನೆ ನಾನು ಬಕ್ಸೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ, ಯಾವ ರೀತಿಯಾಗಿ ಬಂದಿದೆ ನೋಡಿ. ಹಾಗೆ ಅಕ್ಕ ಬಂದ್ಬಿಟ್ಟು ಅಲ್ಲಿ ಕುಂಕುಮ ಇತ್ತು, ಅರಿಶಿನ ಕುಂಕುಮ ಹಚ್ಚುತ್ತಾ ಇದ್ರು. ಅದು ಒಂದು ಫೋಟೋ. ನಂತರ ಇಲ್ಲಿ ನೋಡಿ ಇಲ್ಲೆಲ್ಲ ಕುತ್ಕೊಂಡಿದ್ ವಿಡಿಯೋ ಇದೆಲ್ಲ ಮಾಡ್ಕೊಂಡಿದ್ದೆ ಸ್ನೇಹಿತರೆ, ಅದೆಲ್ಲ ಬಂದೇ ಇಲ್ಲ. ಇದು ಎಲ್ಲ ವಿಡಿಯೋ ಇತ್ತಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ತುಂಬಾ ಖುಷಿ ಕೊಡೋದಂತಾನೆ ಹೇಳ್ಬೋದು. ಪರವಾಗಿಲ್ಲ ಸ್ನೇಹಿತರೆ, ಫೋಟೋ ಆದ್ರೂ ಇದೆಯಲ್ಲ, ಹಾಗಾಗಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ರು ಹೆಣ್ಮಕ್ಳು ಗ್ಯಾಂಗು ಎಲ್ಲ ಕುತ್ಕೊಂಡು ಒಂದು ಫೋಟೋಗಳೆಲ್ಲ ತೆಕ್ಕೊಳ್ತಾ ಇದ್ವಿ. ಹಾಗೇನೆ ಇನ್ನ ಬೆಳಗ್ಗೆನೆ ಎಲ್ಲ ಸ್ವಲ್ಪ ಬರ್ತಾ ಇದ್ರು. ಇನ್ನ ಸಮಯ ಕಳೆದಂತೆ ಜನನು ಹೆಚ್ಚಿಗೆ ಸೇರ್ತಾ ಇರ್ತಾರೆ. ಆದ್ರೆ ನಾವು ಬೆಳಗ್ಗೆನೆ ಬೇಗ ಹೋಗಿದ್ದಲ್ಲ, ಹಾಗಾಗಿ ಈ ರೀತಿಯಾಗಿ ಫೋಟೋಗಳು ವಿಡಿಯೋಸ್ ಎಲ್ಲ ಇದೆ. ನಿಮ್ಗೆ ಇವತ್ತಿನ ನನ್ನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ಮ ಮುದ್ದಾದ ಒಂದು ಲೈಕ್ ಇರ್ಲಿ. ಹಾಗೇನೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ನಮ್ಮ ಮುಂದಿನ ಪಯಣ ಎಲ್ಲಿಗೆ ಅಂದ್ರೆ ಎಲ್ರಿಗೂ ಗೊತ್ತಿರುತ್ತೆ ಸ್ನೇಹಿತರೆ. ಇಲ್ಲಿ ನಾಮದ ಚಿಲುಮೆ ದರ್ಶನ ಆಗಿತ್ತು, ಇಲ್ಲಿನ ನಮ್ಮ ದರ್ಶನ ಎಲ್ಲ ಆಗಿದ್ದ ನಂತರದಲ್ಲಿ ಸ್ನೇಹಿತರೆ ಮುಂದಿನ ದರ್ಶನ ಬಂದ್ಬಿಟ್ಟು ಯೋಗಲಕ್ಷ್ಮೀ ನರಸಿಂಹಸ್ವಾಮಿ, ಭೋಗಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ನಮ್ಮ ಪಯಣ ಇರುತ್ತೆ ಸ್ನೇಹಿತರೆ. ಅದರಿಂದ ಇನ್ನ ಮುಂದೆ ಯಾವ ಪ್ಲೇಸ್ಗಳಿಗೆ ಹೋಗಿದ್ವಿ, ಯಾವೆಲ್ಲ ಸ್ಥಳಗಳನ್ನ ನೋಡ್ಕೊಂಡ್ ಬಂದ್ವಿ ಅನ್ನುವಂಥದ್ದು ಮುಂದಿನ ವಿಡಿಯೋಗಳಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಿಮ್ಮ ಪ್ರೀತಿ ಯಾವಾಗ್ಲೂ ಹೀಗೆ ಇರ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಸ್ನೇಹಿತರೆ ಸ್ವಲ್ಪನಾದ್ರೂ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರ್ಲಿ ಸ್ನೇಹಿತರೆ. ನಿಮ್ಮ ಅಭಿಪ್ರಾಯನ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.